think I have. ಗುಡ್ ಮಾರ್ನಿಂಗ್. ಕಾಸರಗೋಡಿಂದ ಬೆಳಗ್ಗೆನೆ ಹೊರಟೆ, 6:45ಗೆಲ್ಲ ರೆಡಿಯಾಗಿ ಹೊರಟೆ. ಸೊ ಐ ಥಿಂಕ್ ಬೇಗ ಚೆಕ್ ಪೋಸ್ಟ್ ಬಾರ್ಡರ್ ಹತ್ರ ಬರೋಣ ಅಂತ ಕ್ರಾಸ್ ಮಾಡಿ ಮುಟ್ಟಿದ್ವಿ. ಆನ್ ದ ವೇ ಒಬ್ಬ ವೆರಿ ಇಂಟ್ರೆಸ್ಟಿಂಗ್ ಪರ್ಸನ್ ಜಸ್ಟ್ ಈಗ ಅವ್ರನ್ನ ಮೀಟ್ ಮಾಡಿದೆ. ನಂಗೆ ವೆರಿ ಇಂಟ್ರೆಸ್ಟಿಂಗ್ ಅನಿಸ್ತು. ಬೇಸಿಕ್ಲಿ 7 days ಬ್ಯಾಕ್ ಒಂದೇನೋ ಬ್ರೇಕಪ್ ಆಯ್ತಂತೆ ಕೊಚ್ಚಿನಿಂದ ಕ್ಯಾಲಿಕಟ್ಟಿಂದ ಬ್ರೇಕಪ್ ಆಯಿತು. ಸೊ ಅವನು ಅಲ್ಲಿಂದ ಜಾಗ್ ಮಾಡ್ಕೊಂಡು ಹೊರಟ್ಬಿಟ್ಟಿದ್ದಾನೆ. ಸ್ವಲ್ಪ ಅಂದರೆ ಒಂದು ಬ್ಯಾಗ್ ತೊಗೊಂಡು ಜಾಗ್ ಮಾಡ್ಕೊಂಡು ಹೊರಟಿದ್ದಾನೆ. ಸೊ ಬ್ರೇಕಪ್ ಆದಮೇಲೆ 770 kilometers ಅಂದರೆ ಕರ್ನಾಟಕ ಬಾರ್ಡ್ರ್ವರೆಗೂ ಹೊಡ್ತಾನೆ. ಅನ್ನೋದು 77 kilometers ಹೊಡ್ಕೊಂಡು ವಾಪಸ್ಸು ಕೊಚ್ಚಿಗೆ ಹೋಗ್ತಾನೆ. ಸೊ ಒಂಥರ ವಿಚಿತ್ರ ಮನುಷ್ಯ. ನಾನು ನಿಮಗೆ ಅವ್ರು ಏನು ಹೇಳಿದ್ರು ಅಂತ ಮೊದಲು ಮೀಟ್ ಮಾಡಿ ಏನು ಮಾತಾಡಿದೆ ಅಂತ ನಿಮಗೆ ವಿಡಿಯೋ ಪ್ಲೇ ಮಾಡ್ತೀನಿ. ಓಕೆ, ನೋಡೋಣ ನಮ್ಮ ಚೆಕ್ ಪೋಸ್ಟಲ್ಲಿ ಏನಾಗುತ್ತೆ ಅಂತ ಅದನ್ನು ನೋಡೋಣ. ಹಾಯ್. ಅಡಿಯುಳಿ. Kashmir. Yeah, I'm going to Kashmir. How about you? 77 kilometer. Run क्या? Kochi to Kasaragod to Kochi. Kasaragod is gone, right? Border. Oh, border. Awesome. You are from? I'm from Bangalore. Great. This is the seventh day. So 10th day. Oh, no, awesome. It's a great. Actually, it's not kind of not rape. Tape kada. Did you see that? Yeah, I can see that. Break up. Okay. My girlfriend break up. Okay, you're coming out of breakup and then. Past 777 days. Okay. So I run 777 kilometers. Oh, super. Great job, bhai. Awesome. Best of luck. Okay. Let's get a better one for you. Sorry? May get better one for you and give all strength. Okay. Thank you. Bye. ಸ್ಟೀವಿ, ತುಂಬ ದಿನ ಆಗಿತ್ತಲ್ಲ. ಸ್ಟೀಫನ್ ಸಿಕ್ಕಿದ್ರು, ನನ್ನ ಜೊತೆ ಕೆಲಸ ಮಾಡಿದವರು. ಸೊ ಇಬ್ಬರು ಆಲ್ಮೋಸ್ಟ್ ಸೇಮ್ ಪ್ರಾಜೆಕ್ಟ್ಗೆ ಕರಿಯರ್ ಸ್ಟಾರ್ಟ್ ಮಾಡಿದ್ದು, ಪ್ರೇಮಕಾಮಿ ಅಂತ. ಸೊ ಅವರು ನನ್ನ ಕೈಕಂಬಲ್ಲಿರೋದು ಗೊತ್ತು, ಬಟ್ ನಾನು ಅವರು ಊರು ಪಾಸ್ ಆಗ್ತೀನಿ ಅಂತ ಗೊತ್ತಿರಲಿಲ್ಲ. ಸೊ ಪಾಸ್ ಆಗಬೇಕಾದ್ರೆ ಫೋನ್ ಮಾಡಿದೆ, ಬಂದರು. ಸೊ ಅವ್ರ ಮನೆಗೆ ಬಂದಿದ್ದೀನಿ. ಸೊ ಇಲ್ಲೇ ಊಟ ಮಾಡಿಕೊಂಡು ನಾನು ಇನ್ನೊಬ್ಬ ಸ್ಕೂಲ್ ಫ್ರೆಂಡ್ ಮನೆಗೆ ಹೋಗೋದು ಅಂತ ಪ್ಲ್ಯಾನ್. ಸೊ ಸ್ಟೀಫನ್ ಸಿಕ್ಕಿದ್ರು. ಸಿಕ್ಕಿ ಅವ್ರ ಮನೆಗೆ ಬಿಡಲಿಲ್ಲ, ಕರ್ಕೊಂಬಂದರು ಮನೆಗೆ. ಸೊ ಸ್ಟೀಫನ್ನು ನಾವು ಒಟ್ಟಿಗೆ ಆಲ್ಮೋಸ್ಟ್ ಕರಿಯರ್ ಸ್ಟಾರ್ಟ್ ಮಾಡಿದ್ದು. ಪ್ರೇಮಕಾಮಿ ಅನ್ನೋ ಒಂದು ಸಿನಿಮಾದಲ್ಲಿ ಸ್ಟಾರ್ಟ್ ಮಾಡಿದ್ವಿ ಕರಿಯರ್. ಸೊ ಅವ್ರದ್ದು ಆ್ಯಕ್ಚುಲಿ ಒಂದು ಸಿನಿಮಾ ಪ್ಲ್ಯಾನ್ ನಡೀತಾ ಇದೆ. ಸೊ ಬೇಗ ಶೂಟಿಂಗ್ ಮಾಡ್ತಾರೆ, ಬೇಗ ರಿಲೀಸ್ ಆಗುತ್ತೆ. ಸೊ ಆ್ಯಕ್ಚುಲಿ ಅವ್ರ ಸಿನಿಮಾಗೆ ತುಂಬ ಕೆಲಸಗಳು, ಅಂದರೆ ತುಂಬ ವರ್ಕ್ಸ್ ಇದೆಲ್ಲ ರೆಡಿ ಮಾಡ್ಕೊಂಡಿದ್ದೆ, ತೋರಿಸ್ತೀನಿ ನಾನು ನಿಮಗೆ. ಆ್ಯಂಡ್ ನಾನು ನೋಡಿದ ಇಂಡಸ್ಟ್ರಿಯಲ್ಲಿ ತುಂಬ ಹಾರ್ಡ್ ವರ್ಕಿಂಗ್ ಪರ್ಸನ್ ಅಂದರೆ ನಾನು ಹೇಳೋದೆಲ್ಲರಿಗೂ ಸ್ಟೀಫನ್ ಅಂತ. ಸೊ ಈಸ್ ವೆರಿ ಹಾರ್ಡ್ ವರ್ಕಿಂಗ್. ನೋಡೋಣ, ಇಲ್ಲಿ ಬಂದಿದ್ದೀನಿ, ಊಟ ಮಾಡಿಕೊಂಡು ಆಮೇಲೆ ಇಲ್ಲಿಂದ ಹೊರಡ್ತೀನಿ. ಸ್ಟೀಫನ್ ಏನೋ ಹೇಳ್ತೀರಾ? ಇಲ್ಲ, ಎಲ್ಲ ನೀವೇ ಹೇಳ್ಬಿಟ್ಟಿದ್ರೆ. ಇಡಿ ಬಿಡಿಸಿ.
ನೋಡಿ, ಇದು ನಮ್ಮ ಸ್ಟೀಫನ್ ಅವರ ಫುಲ್ ಪ್ರಾಪರ್ಟಿ ಸೆಟ್ಟು. ಐ ಥಿಂಕ್ ಒಂದು ಸಿನಿಮಾಗೆ ಎಷ್ಟು ಬೇಕೋ ಪ್ರತಿಯೊಂದು ಪ್ರಾಪರ್ಟೀಸು ಮತ್ತು ಪ್ರತಿಯೊಂದು ಲೈಟ್ಗೆ ಏನೇನು ಬೇಕಾಗುತ್ತೋ ಎಲ್ಲ ಅವರೇ ರೆಡಿ ಮಾಡ್ಕೊಂಡಿದ್ದಾರೆ. ಐ ಥಿಂಕ್ ಸಿನಿಮಾದವ್ರು ಗೊತ್ತಿದ್ರೆ ಇದು ಅರ್ಥ ಆಗುತ್ತೆ ಆ್ಯಕ್ಚುಲಿ. ಸೊ ಯೂಶ್ವಲಿ ವಾಟ್ ವಿ ಡೂ ಇಸ್ ರೆಂಟ್ ಮಾಡ್ಕೊತೀವಿ, ಬಟ್ ಪಾಪ ಅವರೇ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ಜಸ್ಟ್ ಶೂಟಿಂಗ್ ಹೋಗೋದು ಬಾಕಿ ಇದೆ. ಸೊ ಬೇಗ ಶೂಟಿಂಗ್ ಹೋಗ್ತಾರೆ. ಐ ಥಿಂಕ್ ಇಲ್ಲಿ ಅಪ್ಡೇಟ್ ಯು. ಬಂದೆ ಇಲ್ಲಿ ಒಂದು 5 ಗಂಟೆಗೆ ಫ್ರೆಂಡ್ ಮನೆ ರೀಚ್ ಆದ್ರೆ, ಪ್ರವೀಣ್ ಮನೆಗೆ. ಸೊ ಸ್ಟೀಫನ್ ಮನೆಯಿಂದ ಇಲ್ಲಿಗೆ ಮೂಡುಬಿದ್ರೆಗೆ, ಸ್ಟೀಫನ್ ಮನೆ ಕೈಕಂಬ, ಇದು ಮೂಡುಬಿದ್ರೆ. ಸೊ ರೋಡು ಇಟ್ಸ್ ಲೈಕ್ ಮೋರ್ ಆಫ್ ಘಾಟ್ ರೋಡ್. ಸ್ವಲ್ಪ ಬಂದರೆ ಎಲ್ಲದಕ್ಕೂ ಟಫ್ ಈ ರೋಡ್ ಇತ್ತು. ಬಂದೆ 5 ಗಂಟೆಗೆ. ಸೊ ಫ್ರಮ್ ನೌ ಆನ್ ಇಟ್ಸ್ ಮೋರ್ ಆಫ್ ರಿಲ್ಯಾಕ್ಸಿಂಗ್ ಫಾರ್ ಅನದರ್ 1 day ಮಸಾಜ್ ಟು ರಿಕವರ್. ಸೊ ದಟ್ಸ್ ಇಟ್, ಎಂಡಿಂಗ್ ದ ಡೇ. ಸೊ ಊಟ ರಾತ್ರಿ ಮಾಡಿ ಮಲಗೋದು ಅಷ್ಟೇ.